ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇಲ್ಲಿ ನಮ್ಮ ಚೇರು ನೋಡ್ರಿ, ಬೆಳಗ್ಗೆ ಎದ್ದು ಬಾದಾಮ್ ತಿನ್ಕೋತ ಶೂಸ್ ಹಾಕ್ಕೊಂಡು ಶಾಮಿ ಎಲ್ಲ ಮಾಡಿ ರೆಡಿಯಾಗಿ ಶಾಮಿ ಮಾಡಿ ಶೂಸ್ ಹಾಕ್ಕೊಂಡು ಸೈಕಲ್ ಓಡ್ಸಕ್ಕೆ ಕೂತಾಳೆ. ನಮ್ಮ ಚಿಕ್ಕೂ ರೆಡಿ ಆಗ್ಯಾಳು. ರೆಡಿ ಫಾರ್ ದ ಸ್ಕೂಲ್. ಡುಬ್ಲಿ ಏನ ಸ್ಟಿಕ್ಕರ ಮಾಡ್ತೇನೆ. ನಾಳೆ ಆ್ಯನಿವರ್ಸರಿ ಏನು ಗಿಫ್ಟ್ ಕೊಡತ್ತಿ? ತಿಕ್ಕಿದ ಲಸ ಧೂಳತ್ತೈತಿ. ಅಲ್ಲಿ ಎಟ್ಟು ಕಸ ಹೊಡೆದ್ರು ಎಟ್ಟು ಇದನ್ನು ಮಾಡ್ರು ಧೂಳತ್ತಾಯ್ತು. ನಾವು ಹೋಗಿ ಕ್ಲೈಮೇಟ್ ನೋಡಿಲ್ಲ ಹೆಂಗೈತಿ. ಮಾಡೇ ಇಲ್ಲ. ಇಲ್ಲಿ ಕಿಟಕಿಯಾಗ ಎಟ್ಟು ಧೂಳಾಗೈತಿ. ಚಿಕ್ಕು ಅಲ್ಲಿ ಕೈ ಹಚ್ಚತ್ತ. ಅದೆಟ್ಟು ನಾ ಬೆಳಗ್ಗೆ ಅದು ಹೊಡೆದಿರ್ತೇನೆ, ಮತ್ತೆ ಧೂಳು ಬೀಳತೈತಿ. ಬಿಡ, ಕೈ ತೊಳ್ಕೋಗಲಿ, ಕೈ ತೊಳ್ಕೋಗಿ. ನಂದು ದೇವ್ರ ಪೂಜೆ ಎಲ್ಲ ಆಗೈತಿ. ಮಂಕಿ ಬಂದಾವ ಆಮೇಲೆ ಅಲ್ಲಿ ಬೆಳಗ್ಗೆ ಅದು ಮಂಗ್ಯಾಗಳದ. ಅಯ್ಯೋ ಎಷ್ಟು ಬಂದಾವಲ್ಲ ಇಲ್ಲಿ. ಅಲ್ಲಿ ನೋಡಿ ಕೂತಾವ ಅಲ್ಲಿ ಮನೆ ಮ್ಯಾಗ. ನಮ್ಮ ಚೆರು ಚಪ್ಪಲ್ ಕೊಡಕ್ಕೆ ನಾವು ಚಪ್ಪಲ್ ಹಾಕೋಣ. ಬೇರೆದಂತ ನೋಡ್ಲಿ ಇನ್ನೊಂದ ಅದಂತ ಇರುವಾತ ಹೋಗಪ್ಪ ಹಾಕೊಂಡ ಏನಾಗುಲ್ಲ. ಕೊಡಾತೆಪ್ಪ ನಾನು ಬರ ಥ್ಯಾಂಕ್ ಯು ಚರು. ಬಾಯ್ ಮಾಡಿ. ಈ ಶೂಸ್ ನೆಟ್ಟಿಗೆ ಹಾಕೋ, ಲೇಸ್ ಎಲ್ಲ ಬಿಚ್ಚೈತಿ ನೋಡು. ಚಿಕ್ಕಿ ಬಾಯ್. ಚಿಕ್ಕು ಸ್ವಲ್ಪ ಲೇಟ್ ಆಯಿತು ಬರೋಕೆ. ಯಾಕಂದ್ರೆ ಬ್ಯಾನರ್ ರೆಡಿ ಮಾಡೋಕ್ಕೆ ಕೊಟ್ಟು ಬರೋದಿತ್ತು. ಎದ್ದರ್ದು ಬ್ಯಾನರ್ ಅಂದ್ರೆ ಅಬ್ಯಾಕಸ್ ಕ್ಲಾಸಿಸ್ತ ಆಮೇಲೆ ಇಂಗ್ಲೀಷ್ ಕೋಚಿಂಗ್ ಕ್ಲಾಸಸ್ ತೊಗೋಬೇಕು ಅಂದ್ಕೊಂಡೇನು ಇವಾಗ ಸುಟ್ಯಾಗ. ಹಾಗಾಗಿ ಹತ್ತಿರದ ಬ್ಯಾನರ್ ಮಾಡಕ್ಕೆ ಕೊಟ್ಟು ಬಂದೀನು. ಮೊನ್ನೆ ಹೋದಾಗ ಕೊಟ್ಟು ಬಂದಿದ್ದು. ಅವಾಗ ಅವ್ರು ಇನ್ನೂ ನಾವು ಹೋಗಿ ರೆಡಿ ಮಾಡಿಸೋತಕ್ಕ ಅವ್ರು ಇನ್ನೂ ರೆಡಿ ಮಾಡೋಲಾಗಿರ. ಡಿಸೈನ್ ಅದು ಯಾವ ಥರ ಮಾಡ್ಬೇಕಂತ ಗೊತ್ತಿಲ್ಲಾಗಿತ್ತು ಅವ್ರಿಗೆ. ಅದಕ್ಕಾಗಿ ಕುಣಿಸೆ ಎಲ್ಲ ಬರಿಸೆ ನೀಟಾಗಿ ಎಲ್ಲ ಹೇಳ್ಕೊಟ್ಟ ಬರಿಸೆ ರೆಡಿ ಮಾಡಿಸಿನು. ಸೊ ಎಲ್ಲ ಮಾಡಿ ಬರೋತಕ್ಕ ಒಂದು 1/2 hour 45 minutes ಅದ್ರಾಗ ತೊಗೋಯ್ತು. ಆಮೇಲೆ ಇವತ್ತು ಡ್ರೈವಿಂಗ್ ಕ್ಲಾಸ್ ಅವ್ರನ್ನ ಅವತ್ತು ಸುಟ್ಟಿ ಮಾಡಿದರು. ಹಾಗಾಗಿ ಇವತ್ತು ಮತ್ತೊಬ್ಬರು ಸರ್ ಇದಾರೆ, ಅವ್ರು ತೊಗೊಂಡ್ರು. ಅವ್ರು ಸ್ವಲ್ಪ ಗಾಡಿ ನಿಲ್ಲಿಸಿ ಮತ್ತೆ ಚಾಲೂ ಮಾಡಿಸಿ, ಗಾಡಿ ನಿಲ್ಲಿಸಿ ಚಾಲೂ ಮಾಡಿಸಿ ಕ್ವಶನ್ ಮಾಡಿ ಇವತ್ತು ಗಾಡಿ ರನ್ ಮಾಡೋಕೆ ಹೇಳಿದ್ರು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಾದ್ರೆ ಜಲ್ದಿ ಬರ್ತಿದ್ನು. ಅವನ ಆದರೆ 11 o'clock ಸಿಹಿ ಅಂತ ಹೋಗೋದು, ಸಿಹಿ ಅಂತ ಬರೋದು ಮಾಡ್ತಾನು. ಇವ್ರು ಸರ್ ಹಾಗಿಲ್ಲ, ಗಾಡಿ ನಿಲ್ಲಿಸಿ ಮಸ್ಟ್ ಸ್ಟಾರ್ಟ್ ಮಾಡಿಸಿ ರೋಡ್ ಬ್ರೇಕ್ ಹತ್ರ ನಿಲ್ಲಿಸಿ ಥರ್ಡ್ ಗೇರ್ದಾಗ ಓಡಿಸಿ ಸಡನ್ನಾಗಿ ಬ್ರೇಕ್ ಅದು ಹಾಕಿ ಇದನ್ನು ಕ್ಲಚ್ ಅದು ಹಿಡ್ದು ಬ್ರೇಕ್ ಅದು ಹಾಕಿ ಸಡನ್ನಾಗಿ ಗಾಡಿ ನಿಲ್ಸಾಕೆ ಹೇಳಿ, ಅಥವಾ ಇಮ್ಯಾಜಿನೇಷನ್ನಾಗ ಯಾರೇ ಬಂದರು ಟ್ರಾಫಿಕ್ ಐತಿ ಈ ಥರದ್ದೆಲ್ಲ ಅಡ್ವೈಸ್ಗಳು ಕೊಟ್ಟು ಆಮೇಲೆ ಟ್ರಾಫಿಕ್ನಾಗೂ ಇವತ್ತು ಓಡಿಸಿದ್ನು. ನೀಟಾಗಿ ಹೇಳ್ಕೊಟ್ರು. ಸೊ ಇವತ್ತು ಕೆಲವೊಂದು ಡೌಟ್ಸ್ ಇದ್ದು, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ಸರ್ ನೀಟಾಗಿ ಹೇಳ್ಕೊಟ್ರು. ಚಲೋ ಆಯ್ತು. ಇವತ್ತು ಡೌಟ್ಸ್ ಕ್ಲಿಯರ್ ಆಯಿತು. ಇನ್ನು 1 days ಒಳಗೆ 2 days 1 ದಿನಕ್ಕೆ 2 days ಕ್ಲಾಸ್ ಮುಗಿಸತ್ತೇನೆ ನಾನು. ಯಾಕಂದ್ರೆ ಬರುವಾಗೂ ನಾನು ಹೋಗುವಾಗೂ ನಾನು ಒಬ್ಬಕ್ಕೆ ಇರ್ತೇನಲ್ಲ. ಹಾಗಾಗಿ
ಒಂದು ದಿನಕ್ಕೆ 2 ಕ್ಲಾಸ್ ಮುಗಿಸಾತೇನು. ಇನ್ನು ನಾಳೆ ನಾಡ್ದು ಬಹುಶಃ 2 ದಿನ ಕ್ಲಾಸ್ ಆದ್ರೆ ಕ್ಲಾಸ್ ಮುಗಿತಾವು. 21 ಡೇಸ್ ಕ್ಲಾಸ್ ಇರ್ತೈತಿ ಇದು ಇದ್ರ ಮ್ಯಾಗ. ಆಮೇಲೆ ಸಿಮ್ಯುಲೇಟರ್ ಮ್ಯಾಗ 5 ಡೇಸ್ ಕ್ಲಾಸ್ ಇರ್ತದೆ ಫಸ್ಟ್ಗೆ. ಆಮೇಲೆ ಇದು 21 ಡೇಸ. ಆಮೇಲೆ 1 ಡೇ 21 ಡೇಸ್ಗೆ ಫಸ್ಟ್ 23rdಕ್ಕೆ 22ndಕ್ಕೆ ರಿವರ್ಸ್ದ ಪ್ರಾಕ್ಟೀಸ್ ಮಾಡ್ತಾರೋ. ಆಮೇಲೆ 2 ಡೇಸನ ಇದ್ರ ಮ್ಯಾಗ ಇರ್ತೈತಿ, ಇದ್ರ ಮ್ಯಾಗ RTOದಾಗ ಪ್ರಾಕ್ಟೀಸ್ ಮಾಡಿಸ್ತಾರೋ. ಸೊ ಇಷ್ಟೈತಿ. ಇನ್ನು ನೆಕ್ಸ್ಟ್ ವೀಕ್ದಾಗ ಅಂದ್ರೆ ಟೆಸ್ಟ್ ಡ್ರೈವ್ ಕೊಡ್ಬೇಕಂತ ಅಂದ್ಕೊಂಡೇನು. ಫ್ರೈಡೇ 27ಕದು ನೋಡೋಣ ಇನ್ನೇನಾಗ್ತೈತಿ. ಇವಾಗ ಬಾಂಡೆ ಎಲ್ಲ ಬೆಳಿಗ್ಗೆ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಅಡುಗೆ ಎಲ್ಲ ಒಂದು ಸೈಡ್ ತೆಗೆದಿಟ್ಟೆನು. ಈಗ ಬೇಸಿಗಲ್ಲ, ಸೊ ಹಾಗಾಗಿ ಇರಿ ಭಾಳ ಆಗತ್ತಾವು. ಇಲ್ಲೇ ಬಾಳೆಹಣ್ಣ ಇಲ್ಲೇ ಇಟ್ಟೆನು. ನಿನ್ನೆ ಸ್ಟ್ರಾಬೆರಿ ತಂದಿನಿ, 2 ಬಾಕ್ಸ್ ತಂದೇನು. ನಮ್ಮ ಚಿಕ್ಕುಗ ಚೆರುಗ ಒಂದಂತೇಳಿ 1 ಬಾಕ್ಸ್ ತಿಂದಾರೆ. ಯಾವಾಗ ಕಡಿಮೆ ತಂದಿರ್ತೈತ್ಲ ಅವಾಗ ಫುಲ್ ಮುಗಿಸ್ತಾರೋ, ಯಾವಾಗ ಜಾಸ್ತಿ ತಂದಿರ್ತೈತ್ಲ ಅವಾಗ ಕಡಿಮೆ ತಿಂತಾರೋ. ಇನ್ನು 3 ಮಿನಿಟ್ಸ್ ಐತಿ. ಅದ ಟೈಮ್ 1 o'clock ಆಯಿತು. ಅದನ್ನು ಮುಗಿಸಿ ಅದನ್ನು ಒಣಗಿ ಹಾಕಿನ ಹೋಗ್ತೇನೆ. ಯಾಕಂದ್ರೆ ನಮ್ಮ ಚರು ಬಂದಂದ್ರೆ ಏನೂ ಮಾಡೋಕ್ಕೊಡಂಗಿಲ್ಲ. ಆಮೇಲೆ ಆಕೆಗೆ ಬಂದ ತಕ್ಷಣ ಡ್ರೆಸ್ ತೆಗೆಯೋದು, ಊಟ ಮಾಡಿಸೋದು ಇದನ್ನ ಮಾಡ್ಕೊತ್ಕೊಂಡೋದಾಗ್ತೈತಿ. ಹಾಗಾಗಿ ಜಸ್ಟ್ ನಮ್ಮ ಚರುನ್ ಕರ್ಕೊಂಬಂದಿನು. ಬಂದ ತಕ್ಷಣ ನೀರು ಕುಡಿಯಾಕತ್ಲು. ಅವ್ರ ಸ್ಕೂಲ್ನಾಗ ಟಿಫಿನ್ ಬ್ಯಾಗ್ ಎಲ್ಲ ಒಂದು ಕಟ್ಟಿ ಐತಿ, ಅಲ್ಲಿ ಕಟ್ಟಿ ಮ್ಯಾಗ ಇಟ್ಬಿಡ್ತಾರು. ಹುಡುಗರ ಹತ್ರ ನೀರು ಕೊಡಂಗಿಲ್ಲ, ನೀರು ಆಟ ಮಾಡ್ತಾರೋ ಕ್ಲಾಸ್ನಾಗ ಅಂಥೇಳಿ ಕ್ಲಾಸ್ನಾಗ ಕೊಟ್ಟಿರಂಗೆ ಇಲ್ಲ. ಇವ್ರಿಗೆ ಊಟಕ್ಕೆ ಬಿಟ್ಟಾಗ ವಾಶ್ರೂಮ್ಗೆ ಹೋದಾಗ ಅಷ್ಟೇ ನೀರು ಕೊಟ್ಟಿರ್ತಾರೋ. ಇವ್ರ ನೀರಡಿಸೇ ಕೂತಿರ್ತಾರೆ. ಹೌದಿಲ್ಲ? ಬಾ ನಡಿ.